ನಮಸ್ಕಾರ. ನಮ್ಮ ಬಿಬಿಎಂಪಿ ಚುನಾವಣಾ ಪೂರ್ವ ಸಮೀಕ್ಷೆ. ಸಹಜವಾಗಿಯೇ ಯಾವುದೇ ಚುನಾವಣೆ ಸಮೀಪಿಸುತ್ತಿದ್ದಂತೆ ಅದರ ಲೆಕ್ಕಾಚಾರಗಳು ಶುರುವಾಗುತ್ತೆ ಮತ್ತು ಆ ಸಮೀಕ್ಷೆಯ ಕೊಟ್ಟಂತಹ ಫಲಿತಾಂಶ ಏನಿದೆ ಅದರ ಬಗ್ಗೆ ಕೂಡ ತೀವ್ರ ಕುತೂಹಲವನ್ನು ಮೂಡಿಸುತ್ತೆ. ಬಿಬಿಎಂಪಿ ಚುನಾವಣೆಯ ದಿನಾಂಕ ಕೂಡ ಇದೀಗ ಅನೌನ್ಸ್ ಆಗಿದೆ. ಆದರೆ ಈ ಚುನಾವಣಾ ದಿನಾಂಕ ಪ್ರಕಟ ಆಗುವ ಮುಂಚೆಯೇ ನಮ್ಮ ಸುವರ್ಣ ನ್ಯೂಸ್ 24x7 ಕನ್ನಡಪ್ರಭ ಮತ್ತು ನಿಲ್ಸನ್ ಜಂಟಿಯಾಗಿ ನಡೆಸಿದಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಅಥವಾ ಸಮೀಕ್ಷೆ ಏನು ಹೇಳ್ತಾ ಇದೆ, ಇಲ್ಲಿನ ಬೆಂಗಳೂರಿನ ಸಮಸ್ಯೆ ಏನು ಅನ್ನೋದರ ಬಗ್ಗೆ ಒಂದು ಸಮೀಕ್ಷೆನ ಮಾಡಲಾಗಿದೆ. ಆ ಸಮೀಕ್ಷೆಯ ಆಧಾರದಲ್ಲಿಯೇ ಇವತ್ತಿನ ಒಂದು ಚರ್ಚೆ ಮಾಡ್ತೀವಿ. ಸಾಕಷ್ಟು ಜನ ನುರಿತ ತಜ್ಞರಿದ್ದಾರೆ, ರಾಜಕಾರಣಿಗಳಿರ್ತಾರೆ. ಇವರೆಲ್ಲರೂ ಕೂಡ ಬೆಂಗಳೂರಿನ ಕಾಡ್ತಿರುವಂಥ ನಿಜವಾದ ಸಮಸ್ಯೆ ಏನು ಮತ್ತು ಏನು ಪರಿಹಾರ, ಏನು ಮಾಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಈ ಕುರಿತಾದಂಥ ಒಂದು ಪುಟ್ಟ ವರದಿ ಮೊದಲಿಗೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಹೊಸ್ತಿಲಲ್ಲಿದೆ. ಅಧಿಸೂಚನೆ ಈಗಾಗಲೇ ಹೊರಬಿದ್ದಿದೆ. ಜುಲೈ 28ರಂದು ಮಹಾಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರು ಪಾಲಿಕೆ 198 ವಾರ್ಡ್ಗಳಿಗೆ ವಿಸ್ತರಣೆ ಆದ ನಂತರ ನಡೆಯುತ್ತಿರುವ ಎರಡನೇ ಚುನಾವಣೆ ಇದು. ಮೊದಲ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು 5 ವರ್ಷ ಆಡಳಿತ ನಡೆಸಿದೆ. ಈಗ ಎರಡನೇ ಬೃಹತ್ ಕದನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವಿಶ್ವಾಸಾರ್ಹ ಸಂಸ್ಥೆ ನಿಲ್ಸನ್ ಜೊತೆ ಒಂದು ಸಮೀಕ್ಷೆ ನಡೆಸಿದೆ. ಇದು ಚುನಾವಣಾ ಪೂರ್ವ ಸಮೀಕ್ಷೆ. ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸುವ ಮುನ್ನ ನಡೆಸಿದ ಚುನಾವಣೆ ಇದಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಎಲ್ಲ 8 ವಲಯಗಳಲ್ಲಿ ಈ ಸಮೀಕ್ಷೆ ನಡೆಸಲಾಗಿದೆ. ಅಲ್ಲಿನ ಜನರ ನಾಡಿಮಿಡಿತ ಹಿಡಿದು ಸಮೀಕ್ಷೆ ಮಾಡಲಾಗಿದೆ. ಅದು ಭ್ರಷ್ಟಾಚಾರ ಇರಬಹುದು, ಮಹಿಳೆ ಮತ್ತು ಮಕ್ಕಳ ಸುರಕ್ಷೆ, ಬೆಂಗಳೂರಿನ ರಸ್ತೆ, ಫ್ಲೈಓವರ್ ಸ್ಥಿತಿಗತಿ, ಕಸ ಸಂಗ್ರಹ ಮತ್ತು ವಿಲೇವಾರಿಯಂತಹ ಸಮಸ್ಯೆ ಇಟ್ಕೊಂಡು ಜನರನ್ನ ಮಾತನಾಡಿಸಲಾಗಿದೆ. ಎಲ್ಲ 8 ವಲಯಗಳ ಅಭಿಪ್ರಾಯವಿಟ್ಟು ಕಟ್ಟಿಕೊಡುವ ಪ್ರಯತ್ನ ಇದು. ಯಾವ ಪಕ್ಷದ ಆಡಳಿತ ಬೆಂಗಳೂರಿನ ಜನಕ್ಕೆ ಹಿತ ಕೊಟ್ಟಿದೆ ಎಂಬುದು ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಈ ಎಲ್ಲ ವಿಚಾರಗಳನ್ನು ಬೆನ್ನಿಗಿಟ್ಟುಕೊಂಡು ನಡೆಸಿದಂತಹ ಸಮೀಕ್ಷೆ. ಈ ಸಮೀಕ್ಷೆಯ ಒಟ್ಟಾರೆ ವಿಚಾರವೇ ಇವತ್ತಿನ ಚರ್ಚೆ ಅನ್ನುವಂಥದ್ದು. ಈ ಕುರಿತಾಗಿ ನಮ್ಮೊಂದಿಗೆ ಚರ್ಚಿಸಲಿಕ್ಕೆ ನಮ್ಮ ಸೀನಿಯರ್ ಎಡಿಟರ್ ಎಲ್ ಪ್ರಕಾಶ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಬೆಂಗಳೂರು ಫೌಂಡೇಶನ್ನ CEO ಶ್ರೀಧರ್ ಪಬ್ಬಿಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬರು ಮಾಜಿ ಕಾರ್ಪೊರೇಟರ್ ಆದಂಥ BV ಗಣೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾಜಿ ಮೇಯರ್ ಅವರು ರಮೇಶ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಎಸ್, ನಾನು ಈ ಚರ್ಚೆಗೆ ಬರುವುದಕ್ಕೂ ಮುಂಚೆ ಪ್ರಕಾಶ್ ಅವರನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಚುನಾವಣಾ ಪೂರ್ವವಾದಂಥ ಒಂದು ಸಮೀಕ್ಷೆ ಇದೆ, ಅದು ಬೆಂಗಳೂರಿನ ಬಗ್ಗೆ ಅನ್ನುವಂಥದ್ದು. ಬೆಂಗಳೂರು ಕೇವಲ ಒಂದು ಬೆಳೆಯುವ ಅಥವಾ ಬೆಳೆಯುತ್ತಿದ್ದ ಅಥವಾ ಬೆಳೆದಂತಹ ಸಿಟಿಯಾಗಿ ಅಷ್ಟೇ ಉಳಿದಿಲ್ಲ. ಇವತ್ತು BBMP ಚುನಾವಣೆ ಅನ್ನುವಂಥದ್ದು ಜಾಗತಿಕ ಮಟ್ಟದ ಒಂದು ಚರ್ಚೆಯ ವಿಚಾರ ಆಗಿದೆ ಅನ್ನುವಂಥದ್ದು. ಈ ಬಗ್ಗೆ ಹೇಳೋದಾದ್ರೆ ಎಕ್ಸಾಕ್ಟ್ಲಿ, ಇವತ್ತು ಬೆಂಗಳೂರು ಕರ್ನಾಟಕದ ರಾಜಧಾನಿ ಮಾತ್ರ ಆಗಿ ಉಳಿದಿಲ್ಲ. ಇವತ್ತು ಜಾಗತಿಕ ನಕಾಶೆಯಲ್ಲಿ ಬೆಂಗಳೂರು ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ, ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹೂಡಿಕೆದಾರರಿಗೆ ಬಹಳ ಪ್ರಶಸ್ತವಾದ ಜಾಗ ಅನ್ನೋ ಒಂದು ಹಣೆಪಟ್ಟಿಯನ್ನ ಅದು ತಗೊಂಡಿದೆ. ಹಂಗಾಗಿ ನಾವು ಈ ಚರ್ಚೆ, ಈ ಚುನಾವಣೆಯನ್ನ ಬಹಳ BBMP ಮಟ್ಟಕ್ಕೆ ಸೀಮಿತ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ ಒಟ್ಟಾರೆ ಅಭಿವೃದ್ಧಿ, ನಮ್ಮ ದೇಶದ ಪ್ರಗತಿ, ಈ ಎಲ್ಲವನ್ನು ಸಂಕುಚಿತವಾದ ದೃಷ್ಟಿಯಲ್ಲಿ ನೋಡ್ದಂಗೆ ಆಗ್ತದೆ. ನಾವು ಇದನ್ನ ಬಹಳ ವಿಶಾಲವಾದ ಅರ್ಥಕೋನದಲ್ಲೇ ನೋಡಬೇಕು. ಎಲ್ಲಿ ಒಂದು ಸಣ್ಣ ಕಸದ ವಿಚಾರ ಬಂದಾಗಲೇ ಅಮೆರಿಕಾದಲ್ಲಿ ಇದಕ್ಕೆ ಬಹಳ ತೀವ್ರತರವಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಯಿತು ಅನ್ನೋದಾದ್ರೆ ನೀವು ಅರ್ಥ ಮಾಡ್ಕೋಬೇಕು ಬೆಂಗಳೂರಿನ ಇವತ್ತಿನ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ಥರ ಇದೆ ಅನ್ನೋದನ್ನ. ಆ ನಿಟ್ಟಿನಲ್ಲೇ, ಆ ಬ್ಯಾಕ್ ಡ್ರಾಪಲ್ಲೇ ನಾವು ಈ ಎಲ್ಲವನ್ನ ಒಂದು ಕೂಲಂಕುಷವಾಗೇ ನಾವು ಅಧ್ಯಯನ ಮಾಡಬೇಕು ಮತ್ತು ವಿಚಾರ ಮಾಡಬೇಕು, ಪರಾಮರ್ಶೆ ಮಾಡಬೇಕಾಗ್ತದೆ. ಇದು ಭಾಳ ಈ BBMP ಈ ನಗರಕ್ಕೆ, ಇಲ್ಲಿನ ಬರೀ ಸೀಮಿತವಾದ ಇನ್ಫ್ರಾಸ್ಟ್ರಕ್ಚರ್ಗೆ ಸೀಮಿತವಾದ ವಿಷಯ ಅಲ್ಲ. ಖಂಡಿತ ಹೌದು. ಹೀಗಾಗಿ ಇದು ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದನ್ನ ನಮ್ಮ ಜನ, ರಾಜಕಾರಣಿಗಳು, ಆಳುವ ಪಕ್ಷಗಳು ಎಲ್ಲ ತಿಳ್ಕೋಬೇಕು. ಏನೋ ಎಲೆಕ್ಷನ್ ಬಂದೈತೆ, ಹೆಂಗೋ ಒಂದಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ನಿಲ್ಲಿಸ್ಬಿಡೋದು, ಒಂದಷ್ಟು ಏನೋ ಮಾಡಿ ಗೆದ್ದು ಬಿಡೋದು, ಏನೋ ಅಧಿಕಾರವನ್ನು ಹಿಡ್ಕೊಂಬಿಡೋದು ಅಲ್ಲ.
ಇದು ಈ ರಾಜ್ಯದ ಈ ದೇಶದ ಪ್ರತಿಷ್ಠೆಯ ವಿಚಾರ ಕೂಡ ಅನ್ನೋದನ್ನು ಕೂಡ ನಾವೆಲ್ಲರೂ ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಕೋಬೇಕಾದಂಥ ವಿಚಾರ. ಎಸ್, ಖಂಡಿತವಾಗಿಯೂ ಆ ಕಾರಣಗಳಿಂದಾಗಿ BBMP ಚುನಾವಣೆ ಸದ್ದು ಮಾಡ್ತಿರುವಂಥದ್ದು. ನಾವು ಈ ಸಮೀಕ್ಷೆಯನ್ನು ಸುಮಾರು 6 ವಿಚಾರಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಎತ್ತಿರುವಂಥದ್ದು ಬೆಂಗಳೂರಿನಲ್ಲಿರುವಂತಹ ಭ್ರಷ್ಟಾಚಾರ, ಅದರ ಜೊತೆಗೆ ಮಹಿಳಾ ರಕ್ಷಣೆ ಮತ್ತು ಮಕ್ಕಳ ರಕ್ಷಣೆ. ಈ 3 ವಿಚಾರಗಳು ಇವತ್ತಿನ ಚರ್ಚೆಯ ವಿಚಾರವಾಗಿರುತ್ತೆ. ಮತ್ತು ಇದನ್ನು 8 ವಲಯವಾರು, ಏನು ಆಡಳಿತ ಸರ್ಕಾರ ಈಗ ವಲಯವಾರನ್ನಾಗಿ ವಿಂಗಡಿಸಿದೆ, ಆ ವಲಯವಾರವಾಗಿ ಇರುವಂಥ ಸಮಸ್ಯೆ ಅಂದರೆ ಝೋನ್ ವೈಸ್ ಅದನ್ನು ಡಿವೈಡ್ ಮಾಡಿಕೊಂಡು ಮಾಡುವಂಥದ್ದು. ಮೊದಲಿಗೆ ನಾವು ಭ್ರಷ್ಟಾಚಾರ ಸಮಸ್ಯೆ, ಯಾವ್ಯಾವ ವಲಯಗಳಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಸಮಸ್ಯೆ ಇದೆ ಅಂತ ಜನ ಅಭಿಪ್ರಾಯ ಪಡ್ತಾರೆ ಮತ್ತು ಈ ಸಮಸ್ಯೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಅಭಿಪ್ರಾಯ ಪಡ್ತಾರೆ ಅನ್ನೋದರ ಒಂದಷ್ಟು ಗ್ರಾಫಿಕ್ಸ್ ಇಲ್ಲಿದೆ. ಮೊದಲಿಗೆ ಯಲಹಂಕ ವಲಯವನ್ನು ನಾವು ನೋಡೋದಾದರೆ ಇಲ್ಲಿನ ಜನ ಸುಮಾರು 45% ಜನ ಇದಕ್ಕೆ ಮೊದಲ ಆದ್ಯತೆ ಅಂದರೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಇದು ನಮ್ಮ ನಂಬರ್ 1 ಸಮಸ್ಯೆ ಅನ್ನುವಂಥ ಮಾತನ್ನು ಕೂಡ ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ದಾಸರಹಳ್ಳಿ ವಲಯದಲ್ಲಿಯೂ ಕೂಡ 22% ಜನ ಅಂದರೆ 22% ಜನ ಇಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಸಮಸ್ಯೆ ಅಂತ ಹೇಳಿದ್ದಾರೆ. ಆದರೆ ಆಶ್ಚರ್ಯ ಅನಿಸಿದ್ರೆ ಇದು ನಮಗೆ ಪ್ರಮುಖವಾದಂಥ ಆದ್ಯತೆ ಅಲ್ಲ, ಇದು 7ನೇ ಆದ್ಯತೆ. ಅಂದರೆ ಈ ಸಮಸ್ಯೆ ಬಗೆಹರಿಸಬೇಕಾಗಿದ್ದು 7ನೇ, ಅಂದ್ರೆ ಮುಂಚೆ ಅದಕ್ಕಿಂತ ಇನ್ನೂ ಮೀರಿದಂಥ ಸಮಸ್ಯೆ ನಮ್ಮಲ್ಲಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಬಗ್ಗೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀವಿ. ಮುಂದಿನ ವಲಯಕ್ಕೆ ಹೋಗೋದಾದರೆ ಮಹದೇವಪುರ ವಲಯ, ಇಲ್ಲಿ 38% ಜನ 38%ನಷ್ಟು ಜನ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಿದ್ದಾರೆ. ಇದು ನಮ್ಮ ಆದ್ಯತೆ ಅಂತ ಹೇಳಿದ್ದಾರೆ ಮತ್ತು ಇದೇ ನಮ್ಮ ಮೊದಲ ಸಮಸ್ಯೆ ಅಲ್ಲ, ಇದು ನಮ್ಮ 3ನೇ ಸಮಸ್ಯೆ ಅಂತ ಹೇಳಿದ್ದಾರೆ. ಇನ್ನುಳಿದ 2 ಸಮಸ್ಯೆಗಳ ಬಗ್ಗೆ ಕೂಡ ನಿಮಗೆ ತೋರಿಸ್ತೀವಿ. ಮುಂದಿನ ವಲಯಕ್ಕೆ ಹೋಗೋದಾದರೆ BBMPಯ ಪೂರ್ವ ವಲಯದಲ್ಲಿ ಇಲ್ಲಿ ಭ್ರಷ್ಟಾಚಾರ 51%ನಷ್ಟು ಜನ ಭ್ರಷ್ಟಾಚಾರಕ್ಕೆ ನಿರ್ಮೂಲನೆಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಮತ್ತು ಇದೇ ಈ ವಲಯದ ಮೊದಲ ಆದ್ಯತೆ, ಈ ಸಮಸ್ಯೆಯನ್ನು ಬಗೆಹರಿಸುವುದೇ ಮೊದಲ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇನ್ನು BBMP ಪಶ್ಚಿಮ ವಲಯಕ್ಕೆ ನಾವು ಹೋಗೋದಾದರೆ ಇಲ್ಲಿಯೂ ಕೂಡ 59%ನಷ್ಟು ಜನ ಅಭಿಪ್ರಾಯವನ್ನು ಪಡ್ತಾರೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಭ್ರಷ್ಟಾಚಾರವೇ ಈ ವಲಯದಲ್ಲಿ ಇರುವಂಥ ಬಹುಮುಖ್ಯವಾದ ಸಮಸ್ಯೆ ಮತ್ತು ನಮ್ಮ ಮೊದಲ ಆದ್ಯತೆ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವುದು ಎನ್ನುವಂಥ ಅಭಿಪ್ರಾಯವನ್ನು ಈ ಸಮೀಕ್ಷೆಯಲ್ಲಿ ಕೊಟ್ಟಿರುವಂತಹದ್ದು. ಇನ್ನು BBMP ದಕ್ಷಿಣ ವಲಯದಲ್ಲಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ, 57% ಜನ ಇದು ಈ ಭಾಗದ ಒಂದು ಪ್ರಮುಖ ಸಮಸ್ಯೆ ಮತ್ತು ಬಗೆಹರಿಸಬಹುದಾದಂಥ ಸಮಸ್ಯೆಗೆ ನಾವು ಕೊಡುವಂಥ ಮೊದಲ ಆದ್ಯತೆ ಭ್ರಷ್ಟಾಚಾರಕ್ಕೆ, ಹಾಗಾಗಿ ಇಲ್ಲಿ ಭ್ರಷ್ಟಾಚಾರವೇ ದೊಡ್ಡ ಸಮಸ್ಯೆ ಈ ವಲಯದ ಮಟ್ಟಿಗೆ ಅನ್ನುವಂಥದ್ದು BBMPಯ ದಕ್ಷಿಣ ವಲಯದ ಜನರು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ಈ ಸಮೀಕ್ಷೆಯಲ್ಲಿ. ಇನ್ನು ಬೊಮ್ಮನಹಳ್ಳಿಯಲ್ಲಿ ಆಶ್ಚರ್ಯಕರ ಅಂದರೆ 25% ಜನ ಇಲ್ಲಿ ಭ್ರಷ್ಟಾಚಾರ ಒಂದು ಸಮಸ್ಯೆ ಅಂತ ಭಾವಿಸಿದ್ದಾರೆ, ಆದರೆ ಆದ್ಯತೆ ಮಾತ್ರ ಅದಕ್ಕೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಯ ಮೊದಲ ಆದ್ಯತೆ ಎನ್ನುವಂಥ ಅಭಿಪ್ರಾಯಕ್ಕೆ ಬೊಮ್ಮನಹಳ್ಳಿ ವಲಯದ ನಾಗರಿಕರು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಇನ್ನು ರಾಜರಾಜೇಶ್ವರಿ ವಲಯದಲ್ಲಿಯೂ ಕೂಡ 28% ಜನ ಇಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಪ್ರಮುಖ ಆದ್ಯತೆ ಅಂದರೆ ನಿರ್ಮೂಲನೆಗೆ ಪ್ರಮುಖ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಆದರೆ ಬಗೆಹರಿಯಬೇಕಾದಂಥ ಸಮಸ್ಯೆಗಳಲ್ಲಿ ಇದಕ್ಕೆ 4ನೇ ಸ್ಥಾನವನ್ನು ಅಂದರೆ ಆದ್ಯತೆಯನ್ನು 4ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾದಂತಹ ಬೇರೆ ಸಮಸ್ಯೆಗಳು ಈ ವಲಯದಲ್ಲಿದೆ ಅಂತ ಹೇಳಿಕೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀವಿ. ಎಸ್, ಈ ರೀತಿಯಾಗಿ ಅಂದರೆ ಎಲ್ಲ ವಲಯಗಳಲ್ಲೂ 8 ವಲಯಗಳಲ್ಲೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದು. ಭ್ರಷ್ಟಾಚಾರ ಸಹಜ ಅಥವಾ ಒಗ್ಬಿಟ್ಟಿದ್ದೀವಿ, ಅದು ಹೋಗಬೇಕು ಅನ್ನುವಂಥದ್ದು. ಯಾವುದೇ ವಲಯದಲ್ಲಿ ಇಲ್ಲ ನಮ್ಮ ಏರಿಯಾದಲ್ಲಿ ಭ್ರಷ್ಟಾಚಾರ ಇಲ್ಲ, ನಮಗೆ ಬೇರೆ ಆ ಮಾತು ಬರ್ತಾ ಇಲ್ಲ ಅನ್ನುವಂಥದ್ದು. ಇದು ಭ್ರಷ್ಟಾಚಾರದ ವಿಚಾರ BBMP ಸಂಬಂಧಪಟ್ಟಂತೆ ಏನಾಗಿದೆ, ಇವತ್ತು ಕ್ಲೀಶೆಯ ವಿಚಾರ ಆಗ್ಬಿಟ್ಟಿದೆ. ಕಾರ್ಪೊರೇಷನ್ನು, ಕರಪ್ಷನ್, ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದೀವಿ ಹೊರತು ಯಾಕೆ ಕರಪ್ಷನ್ ಮೂಲ ಏನು, ಯಾಕೆ ಶುರು ಆಗಿದೆ, ಯಾಕೆ ಇದನ್ನು ನಾವು ಕಿತ್ತಾಕಕ್ಕಾಗ್ತಾ ಇಲ್ಲ, ಇದೇ ರೀತಿ ಪರಿಸ್ಥಿತಿ ಮುಂದುವರೆದು ಬಿಟ್ರೆ ಏನಾಗುತ್ತೆ ನಮ್ಮ ಈ ಬೆಂಗಳೂರು ನಗರ, ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಏನಾಗುತ್ತೆ ಬೆಂಗಳೂರು ಸಿಟಿಗಿರೋ ಅಂಥದ್ದು, ಇನ್ವೆಸ್ಟ್ಮೆಂಟ್ಸ್ ಕತೆ ಏನು, ಇಲ್ಲಿಗೆ ಬರ್ತಾ ಇರೋ ಹೂಡಿಕೆದಾರರು ಏನಂತಾರೆ, ನಾವು ಒಂಚೂರು ನಾಚಿಕೆ ಇಲ್ಲದಷ್ಟು ರೀತಿಯಲ್ಲಿ ಒಂಥರ ಪರಿಜ್ಞಾನವೇ ಇಲ್ವೇನೋ ನಮಗೆ ಅನ್ನೋ ಮಟ್ಟಿಗೆ ನಮ್ಮ ರಾಜಕೀಯ ಪಕ್ಷಗಳು ಒಗ್ಗುಬಿಟ್ಟಿದೆ ಅಂತನಾ ಅಲ್ಲ, ಒಗ್ಬಿಟ್ಟಿದ್ದೀವಿ ಆ ಪ್ರಶ್ನೆ ಬೇರೆ. ಆದರೆ ಅದಕ್ಕೊಂಥರ ಯೂಸ್ ಟು ಇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನೆಲ್ಲೋ ಭಾಳ ಯೋಚನೆನೇ ಮಾಡ್ತಾ ಇಲ್ವಾ, ಗಂಭೀರವಾಗಿ ತೊಗೊಂಡಿಲ್ವಾ ಅನ್ನೋ ರೀತಿಯಾಗಿದೆ. ನಾನು
ರಾತ್ರೋರಾತ್ರಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನೋ ಹೇಳ್ತಾ ಇಲ್ಲ. ಆದರೆ ನಾವು ಏನನ್ನು ಅಡ್ರೆಸ್ ಮಾಡಬೇಕಾಗಿತ್ತು ಇದುವರೆಗೆ, ಯಾವ ರೀತಿ ಅದನ್ನು ನೋಡಬೇಕಾಗಿತ್ತು, ಆ ರೀತಿ ಎಲ್ಲೋ ಒಂದು ಕಡೆ ಆಗ್ಲಿಲ್ವೇನೋ. ನಮ್ಮ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಇವತ್ತು, ಪರಸ್ಪರ ಈ ವಿಚಾರದಲ್ಲಿ ಕೆಸರೆರ್ಚಾಟ ಮಾಡ್ಕೊಂಡಿದ್ದಾವೆ. ಹಾಗಾದ್ರೆ ಯಾರ ಆಡಳಿತದಲ್ಲೂ ಏನು ಕರಪ್ಷನ್ಸ್ ಇಶ್ಯೂಸೇ ಆಗಿಲ್ವಾ, ಹಗರಣಗಳೇ ನಡೆದಿಲ್ವಾ? ಇನ್ಕ್ಲೂಡಿಂಗ್ ಆಡಳಿತಾಧಿಕಾರಿಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಕರಪ್ಷನ್ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಈ ನಗರದ ನಾಗರಿಕರನ್ನ ಘಾಸಿ ಉಂಟು ಮಾಡಿದೆ. ಎಸ್, ಖಂಡಿತವಾಗಿ ಈ ವಿಚಾರದ ಬಗ್ಗೆ ನಮ್ಮ ಖಂಡಿತ ಈಗ ಇದ್ರ ಬಗ್ಗೆ ನಾವು ಒಂದಷ್ಟು ಅಂದ್ರೆ ಎಲೆಕ್ಷನ್ ಚುನಾವಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಸಾತ್ವಿಕವಾದಂತಹ ಚರ್ಚೆ ನಡೆದ್ರೆ ಪ್ರಾಯಶಃ ಒಂದಷ್ಟು ಮತದಾರನಿಗೆ ಒಂದು ಭರವಸೆಯನ್ನು ಕೊಟ್ಟರೆ. ಎಲ್ಲ ಎಕ್ಸಸೈಸಿನ ಉದ್ದೇಶವೇ ಅದು. ಒಂದಷ್ಟು ಒಳ್ಳೆ ಜನರಿಗೆ ಅಭ್ಯರ್ಥಿಗಳನ್ನಾಗಿ ಮಾಡ್ಲಿ ರಾಜಕೀಯ ಪಕ್ಷಗಳು, ಇರೋದ್ರಲ್ಲಿ ಕಡಿಮೆ ಕಳ್ಳರನ್ನ ಜನ ಎಲೆಕ್ಟ್ ಮಾಡ್ಲಿ, ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿ, ಈ ಬೆಂಗಳೂರಿಗಿರೋ ಒಂದು ಒಳ್ಳೆ ಹೆಸರು ಜಾಗತಿಕ ಮಟ್ಟದಲ್ಲಿ ಉಳ್ಕೊಳ್ಳಿ ಅನ್ನೋದು. ಎಸ್, ಖಂಡಿತವಾಗಿ. ನಾನು ಮೊದಲಿಗೆ ಗಂಗಾಧರ ಮೂರ್ತಿ ಅವರನ್ನ ಮಾತಾಡಿಸಿದ್ದಾರೆ. ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ರಿಗೂ ಸಹಿಸಲಿಕ್ಕೆ ಸಾಧ್ಯ ಆಗದಂತಹ ಒಂದು ಸಮಸ್ಯೆ, ಆದರೂ ಇದು ತಾಂಡ ಆಗ್ತಾ ಇದೆ. ರಾಜಕೀಯ, ಆಡಳಿತ, ಭ್ರಷ್ಟಾಚಾರ ಇವೆಲ್ಲವೂ ಒಂದೇ ಮನೆಯ ಸದಸ್ಯರ ಅಂತ ಇಲ್ಲ. ಮೊದಲನೇದಾಗಿ ಒಳ್ಳೆ ಸಬ್ಜೆಕ್ಟ್. ಯಾಕೆ ಅಂತಂದರೆ ಭ್ರಷ್ಟಾಚಾರಕ್ಕೆ ಖಂಡಿತವಾಗಲೂ ಜಾತಿ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಎಲ್ಲರೂ ಅದರಲ್ಲಿ ಭಾಗಿಗಳೇ. ಸಾರ್ವಜನಿಕರಿಂದ ಹಿಡಿದು, ಅಧಿಕಾರಿಗಳಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಮತ್ತು ಕೆಲವು ಸಂದರ್ಭದಲ್ಲಿ ಮಾಧ್ಯಮಗಳೂ ಕೂಡ ಎಲ್ಲವನ್ನೂ ಸೇರ್ಕೊಂಡಂಗೆ ಬೆಂಗಳೂರಿನ ವಿಚಾರವಾಗಿ ಬಂದಾಗ ಭ್ರಷ್ಟಾಚಾರದ ವಿಚಾರದಲ್ಲಿ ನಾವ್ಯಾರು ಏನೂ ಅದಕ್ಕೆ ಅದೇನಿಲ್ಲ, ಬಣ್ಣ ಜಾತಿ ಯಾವುದೂ ಇಲ್ಲ. ಒಂದು ಬೆಂಗಳೂರಿನಲ್ಲಿ ಯಾಕೆ ಈ ಭ್ರಷ್ಟಾಚಾರನ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಭ್ರಷ್ಟಾಚಾರನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಯಾಕೆ ಪಡ್ತಿಲ್ಲ ಅಂತಂದ್ರೆ, ಈಗ ಏನಾಗಿದೆ ಅಂತಂದ್ರೆ, ಒಂದು ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕ ಯಾವುದೇ ಪಕ್ಷ ಆಗಲಿ, ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕಂಥ ಪಕ್ಷದ ಮೇಲೆ ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿ, ಕಾರ್ಪೊರೇಟರ್ ಆಗ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಗಂಭೀರವಾದ ಆರೋಪ ಮಾಡಿದ್ರೆ ಆ ಆರೋಪನ ಸಮರ್ಥಿಸ್ಕೊಳ್ಳೋದಲ್ಲದೆ ನಿನ್ನ ಪಕ್ಷದಲ್ಲಿ ಏನ್ ಮಾಡಿದ್ದಾರೆ ನೋಡ್ಕೊಂಡಿದ್ದೀರಾ ಅಂತ ಹೇಳೋ ಭಾವನೆ ಪರಿಪಾಠ ಜಾಸ್ತಿ ಆಗ್ತಾ ಬರ್ತಿದೆ ಈಗಂತೂ. ಇಲ್ಲ ಅಂತ ಅಂದ್ರೆ, ಈಗ ಉದಾಹರಣೆಗೆ JDS ಪಕ್ಷ ಅಧಿಕಾರದಲ್ಲಿದೆ ಅಂದ್ರೆ ಬಿಜೆಪಿಯವರು ಆಪಾದನೆ ಮಾಡ್ತಾರೆ ನಮ್ಮ ಮೇಲೆ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ, ಸ್ಟ್ರೈಟ್ ಅವೇ ನಿಮ್ ಪಕ್ಷದಲ್ಲಿ ಏನ್ ಮಾಡಿಲ್ವೇನ್ರಿ, ಓಟ್ ಟರ್ಮ್ ನಿಮ್ ಕೈಲೇ ಐತಲ್ರಿ ಅಧಿಕಾರ ಅಂದ್ರೆ ನಾನು ಸರಿಪಡಿಸ್ಕೊಳಕ್ ಪ್ರಯತ್ನ ಪಡ್ತಿಲ್ಲ. ನಾನು ಅವನು ಮಾಡ್ತಾ ಇರೋಂಥ ಆರೋಪಕ್ಕೆ ನಾನು ತಪ್ಪು ಮಾಡಿದೀನ ಸರಿ ಮಾಡಿದೀನ ಅಂತ ಸರಿಪಡಿಸ್ಕೊಳ್ಳೋ ಭಾವನೆ ಮೊದಲು ನನಗೆ ಬರಬೇಕು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗ್ಲಿ. ನಾನು ಸಮರ್ಥಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮೇಲೆ ಒಂದು ಆಪಾದನೆ ನಾವು ಹಳೇದು ಯಾವ್ದೋ ತೆಗೆಯೋದು, ಯಾವಾಗ ಡೈವರ್ಟ್ ಮಾಡ್ಬಿಡೋದು, ವಿಷಯನ ಡೈವರ್ಟ್ ಮಾಡಿ 20 ವರ್ಷ ಹಳೇದಾಗಿರ್ಲಿ ಡೈವರ್ಟ್ ಮಾಡಿ ಆ ಭ್ರಷ್ಟಾಚಾರನ ಸಮರ್ಥಿಸ್ಕೊಳ್ಳೋ ಮಟ್ಟಕ್ಕೆ ಬಹಳ ಜನ ರಾಜಕಾರಣಿಗಳು ಹೋಗಕ್ ಹೊರಟಿದ್ದಾರೆ. ಒಂದ್ ಭಾಗ. ಎರಡನೇ ಭಾಗ ಇಲ್ಲಿ ಬಹಳ ದೊಡ್ಡದು. ಅವಾಲೆ ಪ್ರಕಾಶ್ ಸರ್ ಹೇಳ್ದಂಗೆ ಆಡಳಿತಾಧಿಕಾರಿಗಳ ನೇಮಕದಲ್ಲಿದ್ದಾಗನೂ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ. ಅದರ ಅರ್ಥ ಏನು ಅಂತ ಅಂದ್ರೆ, ರಾಜಕಾರಣಿಗಳಷ್ಟೇ ಭ್ರಷ್ಟಾಚಾರದಲ್ಲಿ ತೊಡಗಲ್ಲ, ಮೊದಲು ಅಧಿಕಾರಿಗಳು. ಒಂದು ಉದಾಹರಣೆ ಏನ್ ಗೊತ್ತಾ ಸರ್, ಒಬ್ಬ ಮೇಯರ್, ಉದಾಹರಣೆಗೆ ಮೇಯರ್ ತಗೊಂಡ್ತಕ್ಕಂಥ ಕೌನ್ಸಿಲ್ ಅಲ್ಲಿ ತಗೊಂಡ್ತಕ್ಕಂಥ ಡಿಸಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು? ಒಬ್ಬ ಆಡಳಿತಾಧಿಕಾರಿ ಅಥವಾ ಕಮಿಷನರ್ ಅಥವಾ ಇನ್ನೊಬ್ರು ಸೊ ಅವರು ಹೇಳ್ಬೇಕು, ಸರ್ ರಾಜಕಾರಣಿಗಳೇನ ತಪ್ಪು ಮಾಡಿದ್ರೆ ಸರ್ ಇಂಥ ತಪ್ಪಾಗಿದೆ, ಇದರಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ, ಇದರಿಂದ ಸರ್ಕಾರಕ್ಕೆ ಮತ್ತೆ ಕೌನ್ಸಿಲ್ಗೆ ತೊಂದರೆ ಆಗುತ್ತೆ, ಬೇಡ ಸರ್ ಅಂತ ಹೇಳ್ಬೇಕು. ಹೇಳುವಂತ ಅಧಿಕಾರ ಇರ್ತಕ್ಕಂಥದ್ದು ಆತನಿಗೆ, ಯಾಕೆಂದ್ರೆ ಸೈನಿಂಗ್ ಅಥಾರಿಟಿ ಆತ. ಸೈನಿಂಗ್ ಅಥಾರಿಟಿಯನ್ನು ಕೂಡ ಇನ್ನು ಅಡಿಷನಲ್ ಆಗಿ ತಪ್ಪು ಮಾಡಿದ್ರೆ ಎರಡೂ ಸೇರ್ಕೊಂಡು ಏನಾಗ್ತದೆ, ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಈ ಕಾರಣಕ್ಕೋಸ್ಕರ ಪ್ರಕಾಶ್ ಸರ್ ಹೇಳ್ದಂಗೆ ಬೆಂಗಳೂರು ನಾವೆಲ್ಲೋ ಕುತ್ಕೊಂಡು ಒಂದು BBMP ಚುನಾವಣೆ ಬಗ್ಗೆ ಆಗ್ಲಿ ಮತ್ತೊಂದಾಗ್ಲಿ ಮಾತಾಡುವಂಥದ್ದಲ್ಲ, ಇಡೀ ಪ್ರಪಂಚ ಬೆಂಗಳೂರು ಕಡೆಗೆ ನೋಡ್ತಿದೆ. ಅಪ್ರಿಶಿಯೇಟ್ ನೋಡ್ಬೇಕು ಅಂತ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಒಬಾಮಾ ಅವರು ಅಧ್ಯಕ್ಷರಾದ ಮೊದಲನೇ ಭಾಷಣದಲ್ಲಿ ಬೆಂಗಳೂರು ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಅವ್ರು ಬೆಂಗಳೂರನ್ನ ಎಷ್ಟು ವಾಚ್ ಮಾಡ್ತಿದ್ದಾರೆ, ಒಂದು ಕಡೆ ಇನ್ನೊಂದು ಕಡೆ ಮ್ಯಾನ್ ಪವರ್ ಅಂತದ್ದಿದೆ ಅನ್ನುವಂಥದ್ದು ಹಲವಾರು ವಿಚಾರಗಳು ಬೆಂಗಳೂರಿನ ಸಿರಿವಂತಿಕೆಗೆ ಹಲವಾರು ಜಾಗತಿಕ ಮಟ್ಟದಲ್ಲಿ ನೋಡ್ತಿದ್ದಾರೆ. ನಮ್ಮ ಬೆಂಗಳೂರು ಫೌಂಡೇಶನ್ CEO ಇದ್ದಾರೆ. ಇಲ್ಲಿ ನಾನು ಶ್ರೀಧರ್ ಅವರು ಎರಡು ವಿಚಾರಗಳನ್ನು ನೋಡಿ, BBMP ಸೌತ್ ಮತ್ತು ವೆಸ್ಟ್. ಒಂದು ಕಡೆ 59% ಜನ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಇನ್ನು 57% ಜನ ಈ BBMP ಸೌತ್ನಲ್ಲಿಯೂ ಕೂಡ ಜನ ಭ್ರಷ್ಟಾಚಾರದಿಂದ ಬೇಸತ್ತಿದ್ದಾರೆ ಮತ್ತು ಅವರ ಮೊದಲ ಆದ್ಯತೆ ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಆಗಬಹುದು. ಎರಡು ಭಾಗಗಳು ಇಟ್ಕೊಂಡು ನಾವು ಮಾತಾಡೋದು ಯಾವುದು, BBMPಯ ವೆಸ್ಟ್ ಮತ್ತು ಸೌತ್ ಜಾಗದಲ್ಲಿ
ಆ ಮಟ್ಟಕ್ಕೆ ಜನ ಬೇಸತ್ತಿರೋದಕ್ಕೆ ಏನು ಕಾರಣ ಇರಬಹುದು? ಇದೇನಾಗಿದೆ, ಬಹಳಷ್ಟು ಸಾತಿ ನಾವು ಇಲ್ಲಿವರೆಗೂ ಕರಪ್ಷನ್ ಇರ್ತಾ ಇತ್ತು ಬೆಂಗಳೂರಲ್ಲಿ, BBMP ಅಲ್ಲಾಗಲಿ ಯಾವುದೇ ಒಂದು ವಿಷಯದಲ್ಲಿ ಕರಪ್ಷನ್ ಇರ್ತಾ ಇತ್ತು. ಆದರೆ ಟೋಟಲ್ ಸಿಸ್ಟಮಿಕ್ ಫೇಲ್ಯೂರ್ ಪಾಯಿಂಟ್ ಅಂತ ಯಾವತ್ತೂ ರೀಚ್ ಆಗಿರಲಿಲ್ಲ. ಯಾವಾಗ ನಮ್ದು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಅನ್ನೋ ಟ್ಯಾಗ್ ಲೈನ್ ಬರಕ್ ಶುರು ಆಯ್ತು, ಯಾವಾಗ ಅದು ಕಂಪ್ಲೀಟ್ಲಿ ಸಿಸ್ಟಮಿಕ್ ಕುಸಿದ್ ಬೀಳ್ತೋ, ಆಗ ಎಲ್ಲ ಜನರು ಇದರ ದುಷ್ಪರಿಣಾಮ ನೋಡ್ಲಿಕ್ಕೆ ಅವ್ರಿಗೆ ಸಿಕ್ತು. ಕರಪ್ಷನ್ ಎಲ್ಲೋ ಆಗ್ತಾ ಇತ್ತು, ನಮ್ಗೆ ಕಾಣಿಸ್ತಾ ಇರ್ಲಿಲ್ಲ, ಏನೋ ಆಯ್ತು ನಮ್ಗೇನಾಗಲ್ಲ, ನಾವು ಈ ಕಡೆಯಿಂದ ಹೋಗ್ಬಿಡೋಣ ಅಂತ ಅನ್ಕೊಂತಾ ಇದ್ವಿ. ಅದು ಯಾವಾಗ ಅಲ್ಲಿ ಕುಸಿದು ಬಿತ್ತು, ಈಗಲೂ ಅಷ್ಟೇ, ಈಗಲೂ ಚಿಕನ್ ಗುನ್ಯಾ ನೋಡಿ, ಡೆಂಗ್ಯೂ ನೋಡಿ, ಈಗಲೂ ಆಗ್ತಾ ಇದೆ. ಈ ಒಂದು ದುಷ್ಪರಿಣಾಮ ಅವ್ರಿಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಅವರು ಲೆಜಿಸ್ಲೇಚರ್ ಅಂದ್ರೆ ಚುನಾಯಿತ ಪ್ರತಿನಿಧಿಗಳಿಗಾದ್ರೂ ಹೇಗೆ ತಿಳಿಸ್ತಾರೆ, ಅಡ್ಮಿನಿಸ್ಟ್ರೇಟರ್ಗಳಿಗಾದ್ರೂ ಹೇಗೆ ತಿಳಿಸ್ತಾರೆ, ನ್ಯಾಯಾಂಗಕ್ಕಾದ್ರೂ ಹೇಗೆ ತಿಳಿಸ್ತಾರೆ. ಈಗ 3 ವಿಷಯಗಳಲ್ಲೂ ಕೂಡ ಈಗ ನಾವು ನೋಡ್ಬೇಕಾಗಿ ಬಂದಿದೆ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ. ಈಗ ಇನ್ನೊಂದು ಸ್ಟೋರಿ ತಮ್ಮದ್ರಲ್ಲಿ ನಡೀತಾ ಇದೆ, ಲೋಕಾಯುಕ್ತ ಮೆಷಿನರಿ ಅಲ್ಲೂ ಲೋಪದೋಷಗಳಿದೆ ಅಂತ. ಈಗ ಗಂಗಾಧರ ಮೂರ್ತಿ ಹೇಳಿದಾಗೆ ಎಲ್ಲಿ ಪವರ್ ಪಾಯಿಂಟ್ ಮೂರನೇದು ಕೂಡ ಈಗ ಲೋಕಾಯುಕ್ತ ಸಂಸ್ಥೆ ಕೂಡ ಧಕ್ಕೆ ಬರ್ತಾ ಇದೆ. ಇದನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಒಂದು ಭಾವನೆ ಏನಾಗುತ್ತೆ, ಹೈಲಿ ಪೇಸ್ಡ್ ಗ್ರೋತ್ ಎಲ್ಲಿರುತ್ತೋ ಅಲ್ಲಿ ಗೌರ್ಮೆಂಟ್ ಅದನ್ನ ಕ್ಯಾಚಪ್ ಮಾಡಕ್ ಆಗಲ್ಲ. ಅದಕ್ಕಾಗ್ದೇನೆ ಇಂಥ ಫಾಲ್ಟ್ಸ್ ಬಂದಿದೆಯಾ, ಈ ಒಂದು ಫಾಲ್ಟ್ಸ್ ನಾವು ತಿದ್ದುಪಡಿ ಮಾಡಿಕೊಂಡು ಮುಂದಕ್ಕೆ ಅಂದ್ರೆ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಒಂದು ಡೀಪ್ ಕರೆಕ್ಷನ್ ಆಗ್ಲಿಕ್ಕೆ ನೆಸೆಸಿಟಿ ಇದೆ. ಈಗ ಎಲ್ಲಾ ಕಡೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ತಾವು ದಾಸರಳ್ಳಿಯಲ್ಲಿ ಎಲ್ಲೋ ಪಾಯಿಂಟ್ ನಂಬರ್ 7 ಅಲ್ಲಿ ಇದೆ ಅಂತ ತಾವು ಅನ್ಕೊಂಡಿರ್ತೀರಾ. ಆದ್ರೆ ಮೇಲೆ ಬರುವಂತ ವಿಷಯಗಳು ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ಸಿಸ್ಟಮಿಕ್ ಫೇಲ್ಯೂರ್ಸ್ ಅಲ್ಲಿ ಇರುವಂತದ್ದು. ನೀರ್ ಪೂರೈಕೆ, ಸೀವೇಜ್ ಪ್ರಾಬ್ಲಮ್ಗಳು ಬರುತ್ತೆ. ಇವರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡೋದಾದ್ರೆ ಆ ಭಾಗದ ಜನರಿಗೆ ನಾವು ದುಡ್ಡು ಕೊಟ್ಟರು ಸರಿಯಾಗಿ ಕೆಲಸ ಆದ್ರೆ ಸಾಕಪ್ಪ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ದಾಸರಳ್ಳಿಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಆದ್ಯತೆ ಕೊಟ್ಟಿರೋದು 7ನೇ ಸ್ಥಾನ. ಅಂದ್ರೆ ನಮ್ಮ 7ನೇ ಸಮಸ್ಯೆ ಅದು ಅಂತ, ಅದಕ್ಕಿಂತ ಮುಖ್ಯವಾದ ಸಮಸ್ಯೆ ಬೇರೆ ಇದೆ ಅನ್ನುವಂಥದ್ದು. ಆ ವಿಚಾರದ ಬಗ್ಗೆ ನಾನು ತಜ್ಞರೊಂದಿಗೆ ಮಾತಾಡ್ತೇನೆ. ಮುಂಚೆ ಒಂದು ಪುಟ್ಟ ಬ್ರೇಕ್.